ನಮಸ್ಕಾರ ಎಲ್ಲ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ ಮೆಂಬರ್ಸ್ಗೆ. ನೀವೇನಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರುವಂತ ವಿಡಿಯೋ ನೋಡಾಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಚಾರ ನಮ್ಮ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಅವರ ಧಾರ್ಮಿಕ ನಂಬಿಕೆಗಳಿಗೆ ಆಗ್ತಿರುವಂತ ಅನ್ಯಾಯಗಳ ಬಗ್ಗೆ ಮಾತಾಡೋಣ. ಕರ್ನಾಟಕದಲ್ಲಿ ಹಿಂದೂಗಳ ಪರಿಸ್ಥಿತಿ ಬಹಳ ವಿಚಿತ್ರವಾಗಿದೆ. ನಾನು ಮಾತಾಡ್ತಾ ಇರೋದು ಬರೀ ಮೊನ್ನೆ ನಡೆದಿರುವಂತ ಶಿವಾಜಿ ಜಯಂತಿ ಮೇಲೆ ಕಲ್ಲು ತೂರಾಟ ಆ ಘಟನೆ ಬಗ್ಗೆ ಅಲ್ಲ. ಕಳೆದ 3-4 ವರ್ಷಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನೆಲ್ಲ ಹಿಂದೂಗಳ ಧರ್ಮದ ಮೇಲೆ ಒಂದು ದೌರ್ಜನ್ಯ, ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ನಡೆದೈತಿ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಕರ್ನಾಟಕದ ಕೋಮು ಘರ್ಷಣೆಗಳ ಟೈಮ್ ಲೈನ್ 2022ರಿಂದ 2026ರವರೆಗೆ. ಮೊದಲನೇದಾಗಿ ಶಿವಮೊಗ್ಗ ಹರ್ಷ ಶವಯಾತ್ರೆ ಫೆಬ್ರವರಿ 21, 2022ರಂದು ಬಜರಂಗ ದಳದ ಕಾರ್ಯಕರ್ತರು ಹರ್ಷ ಹತ್ಯೆಯ ನಂತರ ನಡೆದ ಶವಯಾತ್ರೆ ಮೇಲೆ ಸೀಗೆಹಟ್ಟಿ ಪ್ರದೇಶದಲ್ಲಿ ಕಲ್ಲು ತೂರಾಟ ನಡೆಯಿತು. ಶವಯಾತ್ರೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ರು. ಈ ವೇಳೆ ಮನೆಗಳ ಮೇಲಿಂದ ಕಲ್ಲು ತೂರಲಾಯಿತು. ಪ್ರತಿಯಾಗಿ ಗುಂಪು ವಾಹನಗಳಿಗೆ ಬೆಂಕಿ ಹಚ್ಚಿತು. ಸುಮಾರು 20ಕ್ಕೂ ಹೆಚ್ಚು ವಾಹನಗಳು ಭಸ್ಮವಾಯಿತು. ನೋಡ್ರಿ, ಹರ್ಷ ಅವರ ಶವಯಾತ್ರೆ ನಡೆಯುವಂತ ದಿವಸನೂ ಕೂಡ ಕಲ್ಲು ತೂರಾಟಗಳನ್ನ ಮಾಡಿದ್ದಾರೆ. ತೂರಾಟ ಮಾಡುವಂತ ಮನಸ್ಥಿತಿ ಯಾವ ಲೆವೆಲ್ ಇಳಿದು ಬಿಟ್ಟೈತಿ ಅಂತಂದ್ರೆ, ಒಬ್ಬ ಹಿಂದೂ ಕಾರ್ಯಕರ್ತ ತನ್ನ ದೇಶಕ್ಕೋಸ್ಕರ, ತನ್ನ ಧರ್ಮ ರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನ ಕಳ್ಕೊಂಡಿರುವಂತ ದಿನ ಅದು ಶವಯಾತ್ರೆಯ ದಿನದಂದೂ ಕೂಡ ಕಲ್ಲುಗಳನ್ನ ತೂರಾಟ ಮಾಡ್ತಾರ ಅಂದ್ರೆ ಅವ್ರ ಮನಸ್ಥಿತಿ ಯಾವ ರೇಂಜಿನಾಗ ನಮ್ಮ ಹಿಂದೂಗಳ ಮೇಲೆ ಸಿಟ್ಟನ್ನ ಹೊರಗೆ ಹಾಕ್ತೈತಿ ಅಂತಂದ್ರ ನಾವಿಲ್ಲಿ ತಿಳ್ಕೊಬೇಕಾಗಿದ್ದೇನಪ್ಪಾ ಅಂತಂದ್ರ ಎಚ್ಚರರಾಗಬೇಕು. 2ನೇ ಪಾಯಿಂಟ್, ಕೋಲಾರ ಮುಳಬಾಗಿಲು ಶ್ರೀರಾಮನವಮಿ ಅಂತ ದಿನ ಏಪ್ರಿಲ್ 8, 2022ರಾಗ ಶ್ರೀರಾಮನವಮಿಯ ಶೋಭಾಯಾತ್ರೆಯ ಮೇಲೆ ಮುಳಬಾಗಿಲಿನ ಜಹಾಂಗೀರ್ ಮೊಹಲ್ಲಾದಲ್ಲಿ ಕಲ್ಲು ತೂರಾಟ. ಮೆರವಣಿಗೆ ಸಾಗುತ್ತಿದ್ದಾಗ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿ ಕಲ್ಲು ತೂರಾಟ ನಡೆಸಲಾಯಿತು ಎಂದು ಆರೋಪಿಸಲಾಗಿರುವಂತ ಪೊಲೀಸರು ಗಾಳಿಯಲ್ಲಿ ಬಂದು ಅಲ್ಲಿ ನಿಂತ್ಕೊಂಡು ಗುಂಡು ಹಾರಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು. ಇಲ್ಲ ಅಂದಿದ್ರ ಅಲ್ಲೂ ಕೂಡ ಅವರ ಮನಸ್ಥಿತಿ ನೋಡ್ರಿ, ಶ್ರೀರಾಮನವಮಿ ಅಂತ ದಿನನೂ ಕೂಡ ನಮ್ಮ ಮೇಲೆ ಕಲ್ಲು ತೂರಾಟ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇವರೆಲ್ಲ ಯಾರ ಅಂದ್ರ ನಮ್ಮ ಧರ್ಮವನ್ನ ದ್ವೇಷಿಸುವಂತ ವ್ಯಕ್ತಿಗಳು. ಅವ್ರು ಯಾರೇ ಇರ್ಲಿ, ಯಾವುದೇ ಧರ್ಮದವರೇ ಇರ್ಲಿ. 3ನೇ ಪಾಯಿಂಟ್, ನಮ್ಮ ಹುಬ್ಬಳ್ಳಿಯಲ್ಲಿ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ದಾಳಿ. ಏಪ್ರಿಲ್ 16, 2022ರಂದು ಸೋಷಿಯಲ್ ಮೀಡಿಯಾದ ಪೋಸ್ಟ್ ವಿವಾದದ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆ ಮತ್ತು ಹನುಮಾನ್ ದೇವಸ್ಥಾನದ ಮೇಲೆ ದಾಳಿ. ಸಾವಿರಾರು ಜನರು ಗುಂಪು ಕಟ್ಟಿಕೊಂಡು ಕಲ್ಲು ತೂರಾಟ ನಡೆಸಿದ್ರು. ಇನ್ಸ್ಪೆಕ್ಟರ್ ಸೇರಿದಂತೆ 12 ಪೊಲೀಸರು ಗಾಯಗೊಂಡಿದ್ರು. ಇದು ಪೂರ್ವ ಯೋಜಿತ ಕೃತ್ಯ ಎಂದು ತನಿಖೆಯಲ್ಲಿ ತಿಳಿದು ಬಂದೈತಿ. ತಿಳ್ಕೋರಿ, ಅವತ್ತು ನಾನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಾಕತ್ತಿದ್ದೆ. ರಾತ್ರಿ 12 ಗಂಟೆ ಮೇಲೆ ನಾನು ಆ ಒಂದು ಏರಿಯಾ ಹೋದೆ, ಎಂಡಿ ಪಂಪ್ ಸರ್ಕಲ್ ನಾಗ ಹೋಗಿ ಒಂದು ಫುಡ್ ಕೊಟ್ಟು ವಾಪಸ್ ಬರೋ ಟೈಮಿಗೆ ಎಷ್ಟು ಕಲ್ಲುಗಳು ಬಿದ್ದಿತ್ತು ಅಂತಂದ್ರ ನಿಜ ಹೇಳ್ತೀನಿ, ಇದು ಯಾರ ಮನಸ್ಥಿತಿ? ಯಾಕೆ ಓಕೆ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದೊಳಗ ನಿಮ್ಮ ಧರ್ಮಕ್ಕ ಧಕ್ಕೆ ಮಾಡ್ಯಾರ ಅಂತಂದ್ರ ಅದಕ್ಕ ಆದಂತ ಕಾನೂನು ಪೊಲೀಸರು ಅದಾರ, ಅವ್ರು ನೋಡ್ಕೋತಾರ. ಅಥವಾ ನೀವೇ ಎಲ್ಲರೂ ಸೇರಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒದ್ದು ಒಳಗಡೆ ಹಾಕಿಸ್ರಿ. ಯಾಕಂದ್ರೆ ನಿಮ್ಮ ಧರ್ಮ ಆಗ್ಲಿ ನಮ್ಮ ಧರ್ಮ ಆಗ್ಲಿ ದೇವರಿಗೆ ಧಕ್ಕೆ ಆದಾಗ ನೀವು ಸುಮ್ ಕುಂದ್ರಂಗಿಲ್ಲ, ನಾವು ಸುಮ್ ಕುಂದ್ರಂಗಿಲ್ಲ. ಯಾಕಂದ್ರೆ ನಿಮ್ಮ ದೇವರನ್ನು ನಾವು ಗೌರವಿಸ್ತೀವಿ, ಹಂಗ ನೀವು ಕೂಡ ನಮ್ಮ ದೇವರನ್ನ ಗೌರವಿಸ್ತೀವಿ. ಯಾರೋ ಕೆಟ್ಟ ಮನಸ್ಥಿತಿಗಳು ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಧರ್ಮಕ್ಕೆ ಧಕ್ಕೆ ಮಾಡಿದಾಗ ತಗೊಂಡು ಎಳ್ಕೊಂಡು ಹೋಗಿ ಸ್ಟೇಷನ್ ನಾಗ ಕೊಡ್ರಿ. ಪೊಲೀಸ್ನವರು ವಿಚಾರ ಮಾಡ್ತಾರ, ಅವ್ರನ್ನ ಒದ್ದು ಒಳಗಡೆನೂ ಹಾಕ್ತಾರ, ಅವ್ರ ಮೇಲೆ ಕೇಸು ಹಾಕ್ತಾರ. ಆದ್ರ ಅಲ್ಲಿ ಅಷ್ಟೊಂದು ಗಲಭೆ ಎಬ್ಬಿಸಿ ಪೊಲೀಸ್ ಠಾಣೆಯಲ್ಲಿ ಇರುವಂತ ಗಾಡಿಗಳನ್ನ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂತ ಮನಸ್ಥಿತಿ ಬೇಡ ಅಂತ ನಾನು ಕೇಳ್ಕೊಂತ. 4ನೇ ಪಾಯಿಂಟ್, ಹನುಮ ಧ್ವಜ ವಿವಾದ. ಜನವರಿ 2024, 108 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ತೆರವುಗೊಳಿಸಿದಾಗ ನಡೆದ ಸಂಘರ್ಷ. ಇದು ಜನಗಳು ಮತ್ತು ಪೊಲೀಸರ ನಡುವೆ ನಡೆದಿರುವಂತ ಸಂಘರ್ಷ. ಧ್ವಜ ತೆರವು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದಾಗ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಘರ್ಷಣೆ ನಡೆಯಿತು. ಇದು ಇಡೀ ಮಂಡ್ಯ ಜಿಲ್ಲಾದ್ಯಂತ ದೊಡ್ಡ ಹೈಪ್ ನ್ಯೂಸ್ ಕಾರಣ ಆಗ್ಬಿಟ್ಟಿತ್ತು. ಉದ್ವಿಗ್ನಕ್ಕೆ ಒಂದು ಕಾರಣ ಆಗ್ಬಿಟ್ಟಿತ್ತು. ಇಲ್ಲಿ ಪೊಲೀಸ್ನವರು ಕೂಡ ಅವರ ಕರ್ತವ್ಯವನ್ನ ಅವ್ರು ಮಾಡ್ತಾರೆ. ಸೊ ಅವರಲ್ಲೂ ಮನಸ್ಸೊಳಗೆ ಇರ್ತೈತಿ ಯಾವ ಧರ್ಮದ ಧಾರ್ಮಿಕ ನಂಬಿಕೆಗಳಿಗೂ ಧಕ್ಕೆ ಆಗಬಾರದು ಅಂತ ಹೇಳಿ. ಆದ್ರ ಅವ್ರವ್ರು ಕೆಲಸ ಮಾಡ್ತಿರ್ತಾರ. 108 ಅಡಿ ಎತ್ತರದ ಒಂದು ಧ್ವಜ ನಿಲ್ಲಿಸಬೇಕಂತಂದಾಗ ಅಲ್ಲಿರುವಂತ ಕಾರ್ಪೊರೇಟರ್ಸ್ ಗಳಾಗ್ಲಿ ಅಥವಾ ರಾಜಕೀಯ ವ್ಯಕ್ತಿಗಳಾಗ್ಲಿ ಏನಾದ್ರೂ ಪೊಲೀಸ್ನವ್ರು ಫೋನ್ ಮಾಡಿ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ್ರಿ ಅಂತ ಹೇಳಿ ಪೊಲೀಸ್ನವ್ರು ತಿಳಿಸಿರ್ಬಹುದಲ್ಲ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಇಲ್ಲ ಪೊಲೀಸ್ನವ್ರು ಯಾರು ತಪ್ಪಿರುದಿಲ್ಲ, ಅವ್ರದ್ದು ಕೆಲಸ ಅವ್ರು ಮಾಡ್ತಿರ್ತಾರೆ. 5ನೇ ಪಾಯಿಂಟ್, ಹಾವೇರಿ ರತ್ತಿಹಳ್ಳಿ ಸಂಘರ್ಷ 2023. ಇದನ್ನ ತಿಳಿಸೋದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಹೇಳ್ಬಿಡ್ತೀನಿ. ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಗಳು ಸಂಗೊಳ್ಳಿ ರಾಯಣ್ಣ ಅವರೇ ಬೇರೆ, ಛತ್ರಪತಿ ಶಿವಾಜಿ ಮಹಾರಾಜರೇ ಬೇರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಹಾಕುದು, ಅವರು ಮರಾಠಿಗರು ಇವರು ಕನ್ನಡಿಗರು ಅಂತ ಹೇಳಿ ಜಗಳ ಮಾಡುವಂತದ್ದು. ಈಗಿನ ಜನರೇಷನ್ಗೆ ಜಗಳ ಹಚ್ಚಿ ಇವರು ಸೈಡ್ ತೆಗೆದು ಬಿಡುದು ಮಾಡೋ ಕಮೆಂಟ್ಸ್ ಗಳು ಜಂಜಿ ಜನರೇಷನ್ ಹುಡುಗರು ಸಂಗೊಳ್ಳಿ ರಾಯಣ್ಣ ಅವ್ರನ್ನು ಹೇಟ್
ಮಾಡ್ತಾರೆ. ಈ ಕಡೆ ಇನ್ನೊಂದು ಗುಂಪು, ಈ ಕಡೆ ಇನ್ನೊಂದು ಗುಂಪು ಛತ್ರಪತಿ ಶಿವಾಜಿ ಮಹಾರಾಜರನ್ನು ಹೇಟ್ ಮಾಡ್ತಾರೆ. ಈಗ ಸೋಷಿಯಲ್ ಮೀಡಿಯಾದಾಗ ನಡೆಯಾಗತ್ತಿದೆ, ನಾವೆಲ್ಲರೂ ಒಗ್ಗಟ್ಟು, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕನ್ನಡಿಗರೇ ಅನ್ನೋದು ತಲೆಗೆ ಯಾರಿಗೂ ಬರುದಿಲ್ಲ. ಘಟನೆ ಹೇಳ್ತೀನಿ ಕೇಳ್ರಿ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಮೆರವಣಿಗೆ, ಮಸೀದಿ ಮುಂಭಾಗ ಬಂದಾಗ ಕಲ್ಲು ತೂರಾಟ. ಪ್ರತಿಮೆಯ ಮೆರವಣಿಗೆ ಮೇಲೆ ಕಲ್ಲು ಬಿದ್ದ ನಂತರ ಎರಡು ಗುಂಪುಗಳ ನಡುವೆ ಒಡೆದಾಟ ನಡೀತು. ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ರು. 15ಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ರು. 6ನೇ ಪಾಯಿಂಟ್, ಮಂಡ್ಯ ನಾಗಮಂಗಲ ಗಣೇಶ ವಿಸರ್ಜನೆ ಗಲಭೆ. ಸೆಪ್ಟೆಂಬರ್ 11, 2024 ಗಣೇಶ ವಿಸರ್ಜನಾ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮತ್ತು ಪೆಟ್ರೋಲ್ ಬಾಂಬ್ ದಾಳಿ. ಕಿಡಿಗೇಡಿಗಳು ಬಟ್ಟೆ ಅಂಗಡಿಗಳು ಮತ್ತು ಗ್ಯಾರೇಜ್ ಗಳಿಗೆ ಬೆಂಕಿ ಹಚ್ಚಿದ್ರು. ಸುಮಾರು 50ಕ್ಕೂ ಹೆಚ್ಚು ಜನರ ಮೇಲೆ ಪೊಲೀಸರು ಈ ಪ್ರಕರಣದಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಂಡ್ರು. ಇದು 2024 ಅತ್ಯಂತ ದೊಡ್ಡ ಗಲಭೆ ಆಗಿತ್ತು ನೋಡ್ರಿ. ಗಣೇಶ ವಿಸರ್ಜನೆ ಟೈಮ್ನಾಗ ಅಲ್ಲಿರುವಂತ ಕಿಡಿಗೇಡಿಗಳು ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ರು. ಅಷ್ಟೇ ಅಲ್ಲ, ಗಣೇಶ ವಿಸರ್ಜನೆ ಟೈಮ್ನಾಗ ಸುತ್ತಮುತ್ತ ಇರುವಂತ ಜನರ ಮೇಲೆ ಇವ್ರು ಆ ತಪ್ಪು ಮಾಡಿದಾರೆ, ಅವ್ರು ಹಿಂಗೆ, ಇವ್ರ ಮನಸ್ಥಿತಿ ಹೆಂಗೈತಿ, ಇದು ಯಾರ ಮನಸ್ಥಿತಿ ಅನ್ನೋದು ನನಗೆ ಪ್ರಶ್ನೆ. 7ನೇ ಪಾಯಿಂಟ್, ದಾವಣಗೆರೆಯ ದುರ್ಗಾಂಬಿಕಾ ದೇವಿ ಜಾತ್ರೆ. ಈ ವರ್ಷ ಇನ್ನೊಂದ್ 2 ದಿನದಾಗ ಜಾತ್ರೆನೂ ಐತಿ. ಮಾರ್ಚ್ 2025 ಐತಿಹಾಸಿಕ ದುರ್ಗಾಂಬಿಕಾ ಜಾತ್ರೆ ಮೆರವಣಿಗೆ ಮೇಲೆ ಹಳೆ ದಾವಣಗೆರೆಯೊಳಗ ಕಲ್ಲು ತೂರಾಟ ಮಾಡಿದ್ರು. ಯಾರವರು, ಎಂತ ಮನಸ್ಥಿತಿಯವರು, ನೀವು ಅರ್ಥ ಮಾಡ್ಕೊಳತ್ತೀರಿ ಪಾಯಿಂಟ್ಸ್ ನ ಹೇಳ್ತಾ ಹೋದಾಗ. ರಸ್ತೆಯಲ್ಲಿ ಹೋಗುತ್ತಿದ್ದ ಎಷ್ಟೋ ಭಕ್ತರ ಮೇಲೆ, ಮನೆಗಳ ಮೇಲಿಂದ ನಿಂತ್ಕೊಂಡು ಕಲ್ಲನ್ನ ಎಸಿತಾರ. ಘಟನೆಯೊಳಗ ಅದೆಷ್ಟೋ ಮಹಿಳೆಯರಿಗೆ ಗಾಯಗಳಾಗಿದಾವ. ನಂತರ ಅಲ್ಲಿರುವಂತ ಪೊಲೀಸ್ನವರು ಆ ಭಾಗದಾಗ CCTV ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿ ಯಾರು ಕಲ್ಲನ್ನ ತೂರಿದಾರ ಅವ್ರನ್ನ ತಗೊಂಡೋಗಿ ಸ್ಟೇಷನ್ಯಾಗ ತಗೊಂಡು ಹೊಡೆದು ಕ್ರಮವನ್ನ ಕೈಗೊಂಡಾರ. ಅದಕ್ಕಿಂತ ಮುಂಚೆ ಇವ್ರ ಮನಸ್ಥಿತಿ ನೋಡ್ರಿ. ಒಟ್ ನಾವು ಕಲ್ಲು ಹೊಡಿಬೇಕು, ಸ್ಟೇಷನ್ಗೆ ಹೋಗಿ ಬಿಡಿಸ್ತಾರ ಬಿಡ್ ನಮ್ಗೆ. ಇಷ್ಟು ದಿನ ಎಲ್ಲೆಲ್ಲಿ ನಮ್ಮ ಹಿಂದೂಗಳ ಮೇಲೆ ಯಾರ್ಯಾರು ಕಲ್ಲನ್ನ ಒಗ್ದಿದಾರಲ್ಲ ಅವ್ರ ಮುಖವನ್ನ ಕರೆಕ್ಟ್ ಆಗಿ ನಮಗೆ ತೋರಿಸೋದಿಲ್ಲ. ಕೆಲವೊಂದಿಷ್ಟು ಕಡೆ ತೋರಿಸ್ತಾರ, ಕೆಲವೊಂದಿಷ್ಟು ಕಡೆ ತೋರಿಸೋದಿಲ್ಲ. ಐತಿಹಾಸಿಕ ಜಾತ್ರೆ ದುರ್ಗಮ್ಮನ ಜಾತ್ರೆ ದಾವಣಗೆರೆ ಒಳಗೂ ಕೂಡ ಕಲ್ಲನ್ನ ತೂರಾಟ ಮಾಡಿದಾರೆ. ಈ ವಿಚಾರ ನಮ್ಗೆ ಯಾರಿಗಾದ್ರೂ ಗೊತ್ತಾ? 8ನೇ ಪಾಯಿಂಟ್, ಬೆಂಗಳೂರಿನ JG ನಗರದಾಗ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಈಗ ಒಂದ್ 2 ತಿಂಗಳ ಹಿಂದ್ಗಡೆ ನಡೆದಿರುವಂತ ಘಟನೆ ನಿಮ್ಮೆಲ್ಲರಿಗೂ ಗೊತ್ತೈತಿ. ಜನವರಿ 2026 ತಮಿಳುನಾಡಿನ ದೇವಸ್ಥಾನಕ್ಕೆ ಹೋಗಿ ಹಿಂತಿರುಗುತ್ತಿದ್ದ ಭಕ್ತರ ಮೆರವಣಿಗೆ ಮೇಲೆ ದಾಳಿ. ಭಕ್ತರು ಘೋಷಣೆ ಕೂಗುವಂತ ಬರ್ತಿದ್ದಾಗ ಸ್ಥಳೀಯ ಕಿಡಿಗೇಡಿಗಳು, ಯಾರಪ್ಪ ಅವರು ಅಂದ್ರೆ ನಮ್ಮ ಧರ್ಮಕ್ಕೆ, ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ಅವ್ರಿಗೆ ಒಂದು ಧಕ್ಕೆ ಮಾಡಬೇಕನ್ನೋ ಹುಚ್ಚುತನ ಹುಟ್ಕೊಂಡಿರುವಂತ ಹುಚ್ಚು ನನ್ನ ಮಕ್ಕಳು ತಕರಾರು ಮಾಡಿ ಅಲ್ಲೇ ನಿಂತ್ಕೊಂಡು ಕಲ್ಲನ್ನ ಎಸಿತಾರ. ಘಟನೆಯೊಳಗ 2 ಭಕ್ತರ ತಲೆ ಮೇಲೆ ತೀವ್ರವಾಗಿ ಗಾಯ ಆಗಿರ್ತೈತಿ. ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಎಷ್ಟೋ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಗಳು ವಿಡಿಯೋಗಳನ್ನ ಮಾಡಿದ್ದಾರೆ. ತಿಳ್ಕೋರಿ ಯಾರ ಮನಸ್ಥಿತಿ ಅದ. 9ನೇ ಪಾಯಿಂಟ್, ಕಲಬುರಗಿ ಹನುಮ ಜಯಂತಿ ಮೆರವಣಿಗೆ. ನಗರದ ಸೂಕ್ಷ್ಮ ಪ್ರದೇಶದಲ್ಲಿ ಹನುಮ ಜಯಂತಿ ಮೆರವಣಿಗೆ ಸಾಗುತ್ತಿದ್ದಾಗ DJ ಸಂಗೀತದ ವಿಚಾರವಾಗಿ ಆರಂಭವಾಗಿರುವಂತ ಸಣ್ಣ ಗಲಾಟೆ ದೊಡ್ಡದಾಗಿ ಕಲ್ಲು ತೂರಾಟಕ್ಕೆ ತಿರುಗಿ ಪೊಲೀಸರು ಸಕಾಲದಲ್ಲಿ ಅಲ್ಲಿ ಬಂದು ಮಧ್ಯ ಪ್ರವೇಶ ಮಾಡಿ ಅಶ್ರುವಾಯು ಪ್ರಯೋಗಿಸಿ ಗುಂಪನ್ನ ಚದುರಿಸಿದರು. ಇದಷ್ಟೇ ಅಲ್ಲ, ರೀಸೆಂಟ್ ಆಗಿ ಬಾಂಗ್ಲಾದೇಶದಿಂದ ವಲಸಿಗರು ಬಂದಿರ್ತಾರಲ್ಲ ಅವ್ರ ವಿರುದ್ಧ ಅವ್ರು ಎಲ್ಲೆಲ್ಲಿ ಇದಾರೆ ಅಂತ ಚೆಕ್ ಮಾಡಿ ಅವ್ರನ್ನ ಹುಡುಕಿ ಪುನೀತ್ ಕೆರೆಹಳ್ಳಿ ಅವರು ಹೋಗಿ ಅವ್ರಿಗೆ ಒಂದು ಕ್ರಮ ತಗೋರಿ ಅಂತೇಳಿ ಪೊಲೀಸರ ಕೈಯಾಗ ಒಪ್ಪಿಸುವಾಗ, ಸೋಷಿಯಲ್ ಮೀಡಿಯಾ ಮುಖಾಂತರ ಜನರಿಗೆ ತಿಳಿಸುವಾಗ ಅವ್ರನ್ನೂ ಕೂಡ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರು. 2-3 ಕೇಸ್ ಕೂಡ ಹಾಕಿದ್ರು. ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣಿ ಮಾಡಾಕತ್ತಾರೇನ? ಓಲೈಕೆ ರಾಜಕೀಯ ಬಿಡ್ರಿ, ಸತ್ಯತೆ ಏನೈತಿ, ಬಾಂಗ್ಲಾದಿಂದ ಬಂದಿರೋರ್ನ ಒದ್ದು ಹೊರಗಡೆ ಹಾಕ್ರಿಪ್ಪ ಅಂತನ್ನೋರ್ನು ಕೂಡ ನೀವು ಒಳಗಡೆ ಹಾಕ್ತೀರಿ ಅಂತಂದ್ರ ಇನ್ನೇನ್ ಹೇಳೋನು? ನೀವು ಓಲೈಕೆ ರಾಜಕಾರಣಿ ಬಹಳ ಚಂದ ಮಾಡ್ತೀರಿ ಅಂದ್ರೆ ಒಂದು ಧರ್ಮದವರು ನಮ್ಗ ಯಾವತ್ತು ಸಪೋರ್ಟ್ ಇಲ್ಲಾರ್ದ ದೂರ ಆಗಬಾರದು ಅಂತ ಹೇಳಿ ಜನಗಳು ನೋಡಾಕತ್ತಾರ ನೀವು ಮಾಡ್ತಿರುವಂತದ್ದು. ಇದೀಗ 10ನೇ ಪಾಯಿಂಟ್, ಬಾಗಲಕೋಟೆ ವಿಚಾರ. ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರಬಹುದು, ಸೋಷಿಯಲ್ ಮೀಡಿಯಾದಾಗ ಬಹಳಷ್ಟು ಜನ ಕ್ರಿಯೇಟರ್ಸ್ ಅದ್ರ ಬಗ್ಗೆ ಮಾತಾಡಿದಾರೆ. ಆಮೇಲೆ ಎಲ್ಲಾ ಕಡೆ ಅದೇ ವಿಡಿಯೋಗಳು ವೈರಲ್. ಅವ್ರ ಮನಸ್ಥಿತಿ ಬಗ್ಗೆ ತಿಳಿಸ್ತೀನಿ ನಿಮ್ಗೆ. ಅಂದ್ರೆ ಯಾರಪ್ಪ ಅಂತಂದ್ರ ನನ್ನ ಧರ್ಮವನ್ನ ದ್ವೇಷಿಸುವಂತ ವ್ಯಕ್ತಿಗಳ ಮನಸ್ಥಿತಿ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮತ್ತು SP ಗೆ ಗಾಯ. ಫೆಬ್ರವರಿ 19, 2024 ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಮಸೀದಿ ಬಳಿ ಸತತವಾಗಿ ಕಲ್ಲು ತೂರಾಟ. ನೋಡಿರ್ಬೋದು ನೀವು ವಿಡಿಯೋದಾಗ ಚಪ್ಪಲಿಯನ್ನ ಎಸಿತಾರ ಗೊತ್ತಾ. ಈ ಘಟನೆಯನ್ನು ನಿಯಂತ್ರಿಸಲು ಹೋದಂತ ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಅವರ ಮೇಲೆಯೂ ಕೂಡ ಕಲ್ಲು ಬಿದ್ದೈತಿ, ಗಾಯನೂ ಆಗೈತಿ. ಇಡೀ ನಗರದಲ್ಲಿ 5 ದಿನಗಳ ಕಾಲ ನಿಷೇಧಾಜ್ಞೆಯನ್ನ ಹೇರಲಾಗಿತ್ತು. ಸರ್ಕಾರ ನೋಡ್ರಿ, ತಪ್ಪಿತಸ್ಥರು ಯಾರು ತಗೊಂಡ್ಬರ್ತಾರ, ಅವ್ರ ಮೇಲೆ ಒಂದು ಕೇಸ್ ಹಾಕ್ತಾರ, ಬಿಟ್ಟು ಬಿಡ್ತಾರ. ಒಂದೇ ಸರಿ ಎಲ್ಲ ಇದಾಗ್ತಿರೋದು. ನಾನು ಹೇಳಿರೋದು ಕೆಲವೊಂದಿಷ್ಟು ಘಟನೆಗಳ ಬಗ್ಗೆ ಮಾತ್ರ. ಬಹಳಷ್ಟು ಘಟನೆಗಳಾಗಿರ್ತಾವ. ನನಗೂ ಸೋಷಿಯಲ್ ಮೀಡಿಯಾದಾಗ ಮೆಸೇಜ್ಗಳು ಬಂದಿರ್ತಾವ. ಅವ್ರು ಯಾಕೆ ಹೆದರ್ತಾ ಇಲ್ಲ, ಈ ಸಿಸ್ಟಮ್ ಯಾಕೆ ಹೆದರ್ತಾ ಇಲ್ಲ? ಈಗ ನೋಡ್ರಿ, ಹಿಂದೂಗಳು ರಂಜಾನ್, ಈದ್ ಮಿಲಾದ್, ಇನ್ನು ಮೊಹರಂ ಅದು ಹಬ್ಬಗಳೆಲ್ಲ ಬಂದಾಗ ಹಿಂದೂ ಮುಸ್ಲಿಂ ಎಲ್ಲಾರು ಸೇರಿ ಹಬ್ಬವನ್ನ ಮಾಡ್ತಾರೆ. ಒಳ್ಳೆ
ಮನಸ್ಥಿತಿ ಇರುವಂತ ವ್ಯಕ್ತಿಗಳು ಹಬ್ಬವನ್ನ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ತಾರ, ಒಗ್ಗಟ್ಟಾಗ್ತಾರ. ಆದ್ರ ಕೆಲವೊಂದಿಷ್ಟು ಜಾಗದೊಳಗ ಅದು ರಂಜಾನ್ ಹಬ್ಬ ಆಗಿರ್ಬೋದು, ಈದ್ ಮಿಲಾದ್ ಹಬ್ಬ ಆಗಿರ್ಬೋದು, ಇಂಥ ಟೈಮ್ನಾಗ ಹಿಂದೂಗಳು ಏನಾದ್ರೂ ಸೌಂಡ್ ಸಿಸ್ಟಮ್ ಹಚ್ಕೊಂಡು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ರ, ಆ ಜಾಗದಲ್ಲಿ ಹೋಗ್ತಾ ಇದ್ದಾಗ ಕಾಲ್ ಕೆರ್ಕೊಂಡು ಇವ್ರು ಜಗಳ ಮಾಡ್ತಾರೋ ಅಥವಾ ಇವರೇ ಜಗಳ ಮಾಡ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಈ ತರ ಜಗಳಗಳಾಗ್ತಾ ಇದಾವ. ಯಾಕೆ ಸಿಸ್ಟಮ್ ನೋಡಿ ಹೆದರ್ತಾ ಇಲ್ಲ ಯಾವ ವ್ಯಕ್ತಿನೂ? ನೋಡ್ರಿ, ನಮ್ ಹಿಂದೂಗಳು ಮೇಲೆ ಮೆರವಣಿಗೆ ಮೇಲೆ ಥೂ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಉಗಿತಾರ. ಮೊನ್ನೆ ಇವ್ರು ನೋಡ್ದೆ ನಾನು, ನಮ್ಮ ಗೃಹ ಮಂತ್ರಿ ಅವರು ಹೇಳ್ತಾರ, ಒಂದೇ ಚಿಕ್ಕ ಮಕ್ಕಳು ಅವರು ಏನೋ ಉಗಿದಾರ ಮೆರವಣಿಗೆ ಟೈಮ್ನಾಗ. ಈಗ ದೊಡ್ಡವ್ರು ಮಾಡ್ಯಾರಲ್ರಿ ಸ್ವಾಮಿ, ಕಲ್ಲು ತೂರಾಟ ಮಾಡ್ಯಾರಲ್ಲ, ಅವ್ರ ಮೇಲೆ ತಗೊಂಡ್ ಹೋಗ್ತೀರಿ, FIR ಮಾಡ್ತೀರಿ, ಕೇಸ್ ಮಾಡ್ತೀರಿ, ಮತ್ ಬಿಟ್ಬಿಡ್ತೀರಿ. ಅದನ್ನ ನೋಡಿ ಇನ್ನೊಬ್ರು ಇನ್ನೊಂದು ಊರನ್ನ ಕಲಿತಾರೆ. ಧರ್ಮವನ್ನ ರಕ್ಷಣೆ ಮಾಡ್ಕೊಳ್ತಿರುವಂತ ವ್ಯಕ್ತಿಗಳ ಮೇಲೆ ನೀವು ಇಮಿಡಿಯೇಟ್ಲಿ ಆಕ್ಷನ್ ತಗೋತೀರಿ. ಪುನೀತ್ ಕೆರೆಹಳ್ಳಿ ಆಗಿರ್ಬೋದು, ಪ್ರಮೋದ್ ಮುತಾಲಿಕ್ ಜಿ ಅವ್ರ ಆಗಿರ್ಬೋದು, ಅವ್ರೆಲ್ಲಾದ್ರೂ ಒಂದು ಕಾರ್ಯಕ್ರಮ ಹೋಗ್ತಾರ ಅಂದ್ರೆ ಸಾಕು, ಅವ್ರನ್ನ ಒಳಗ್ ಕಳಿಸ್ಬೇಡ್ರಿ, ಹೊರಗೆ ನಿಂದ್ರಿಸ್ರಿ. ಇವ್ರು ಕಲ್ಲು ತೂರಾಟ ಮಾಡತ್ತಾರ್ರಿ ಸ್ವಾಮಿ. ಇವ್ರನ್ನ ಯಾಕೆ ನೀವು ಒದ್ದು ಹೊರಗಡೆ ಹಾಕಿ ಅವ್ರ ಮೇಲೆ ಒಂದು ಕಠಿಣವಾದ ಶಿಕ್ಷೆನ ಕೊಡಿಸ್ತಾ ಇಲ್ಲ? ಬಾಬಾ ಅಂದ್ರೆ ಇನ್ನೊಂದ್ ತಿಂಗಳದಾಗ 2 ತಿಂಗಳ ಹೊರಗೆ ಬಂದ್ಬಿಡ್ತಾನ ಅನ್ಸ್ತಾವ ಬೆಲ್ ತಗೊಂಡು. ವಿಚಾರ ಮಾಡ್ರಿ, ಅವತ್ ನೀವ್ ಹೇಳಿದ್ರಲ್ಲ ಚಿಕ್ಕ ಮಕ್ಕಳು ಬುದ್ಧಿ ಇಲ್ಲ ಅಂತ ಹೇಳಿ, ಈಗ ಇಡೀ ಕರ್ನಾಟಕ ನೋಡಾಕತ್ತೈತಿ. ನೀವು ಮಾಡ್ತಿರುವಂತ ಮಿಸ್ಟೇಕ್ ಗಳನ್ನ, ನಿಮ್ಮ ಸರ್ಕಾರದಿಂದ ಆಗ್ತಿರುವಂತ ಮಿಸ್ಟೇಕ್ ಗಳನ್ನ ಇಡೀ ಕರ್ನಾಟಕ ನೋಡಾಕತ್ತಿ, ಪ್ರಶ್ನೆ ಮಾಡಾಕತ್ತಾರೆ ಎಷ್ಟೋ ಯೂತ್ಸ್ ಗಳಿಗೆ. ನಿನ್ನೆ ನೋಡಿದೆ ನಾನು ಸೋಷಿಯಲ್ ಮೀಡಿಯಾದೊಳಗ, ಸಿದ್ದರಾಮಯ್ಯ ಸಾಹೇಬ್ರು ಏನೋ ಹೇಳಿಕೆ ಕೊಟ್ಟಿದಾರಂತ, ಅದು ರೂಲ್ಸ್ ಬರಾಗತ್ತೈತಂತೆ. ಅದಿನ್ನೂ ಬರಾತೈತಿ ಇಲ್ಲೋ ಗೊತ್ತಿಲ್ಲ, ಬಟ್ ನೋಡಿದ್ ನಿಮ್ಗೆ ಹೇಳ್ತೀನಿ. 16 ವರ್ಷ ಒಳಗಿರುವಂತವ್ರು ಯಾರು ಕೂಡ ಮೊಬೈಲ್ ಯೂಸ್ ಮಾಡಬಾರ್ದಂತ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದಂತ. ಸೊ ಆ ತರ ರೂಲ್ಸ್ ಏನೋ ಮಾಡಾಕತ್ತಾರಂತ ಕರ್ನಾಟಕ ಗೌರ್ಮೆಂಟ್. ಯಾಕಂತ ನನ್ನ ತಲೆಯೊಳಗೆ ನಾನು ಯೋಚನೆ ಮಾಡಿದಾಗ ಅವಾಗ ನಾ ಅರ್ಥ ಮಾಡ್ಕೊಂಡೆ, ಹೌದು, ಸಣ್ಣ ಮಕ್ಕಳು ಮೊಬೈಲ್ ಯೂಸ್ ಮಾಡಿ ಹಾಳಾಕತ್ತಾರ. ಇಲ್ಲ, ಜೆನ್ಜಿ ಜನರೇಷನ್ ಫುಲ್ ಫಾಸ್ಟ್ ಐತಿ. ಯಾಕಪ್ಪ ಅಂತಂದ್ರ ಇವ್ರು ಈಗ ಏನ್ ಮಿಸ್ಟೇಕ್ ಗಳನ್ನ ಸರ್ಕಾರ ಮಾಡಾಕತ್ತೈತಲ್ಲ, ಈ ಎಲ್ಲಾ ಮಿಸ್ಟೇಕ್ ಗಳನ್ನ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಮೈಂಡ್ ಒಳಗೆ ಇಟ್ಕೊಂಡು ಇವ್ರಿಗೂ ವೋಟಿಂಗ್ ಹಾಕುವಂತ ಹಕ್ಕು ಬಂದ ಮೇಲೆ ನಾಳೆ ಇವ್ರಿಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ ಏನ್ ತಲೆ ಹೊಡಿಸ್ತಾರ್ರಿ ರಾಜಕೀಯ ವ್ಯಕ್ತಿಗಳು. ಅದ್ರಾಗೂ ನಮ್ ಕಾಂಗ್ರೆಸ್ನವ್ರು ಏನ್ ತಲೆ ಹೊಡಿಸ್ತಾರ ಗೊತ್ತಿಲ್ಲ. ಜೆನ್ಜಿ ಜನರೇಷನ್ ಬಹಳ ಫಾಸ್ಟ್ ಐತಿ. ಅವ್ರೆಲ್ಲವನ್ನು ನೋಡಾಕತ್ತಾರ. ಸತ್ಯತೆಯನ್ನ ನಮ್ಮಂತ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್, ಆಮೇಲೆ ಸೋಷಿಯಲ್ ಮೀಡಿಯಾದಾಗ ಬರುವಂತದ್ದು ಎಲ್ಲನೂ ಕೂಡ ತಿಳ್ಕೊಳಕತ್ತಾರ. ಅಷ್ಟ ಚಂದಂಗ ಓದಾಕತ್ತಾರ, ಅಷ್ಟ ಚಂದಂಗ ಒಳ್ಳೆ ರಿಸಲ್ಟ್ ಮಾಡಾಕತ್ತಾರ. ಬಟ್ ಏನು ಕೆಲವೊಂದಿಷ್ಟು ಕಡೆ ಯುವಕರು ದಾರಿ ತಪ್ಪಾರ, ಒಳ್ಳೆ ದಾರಿಗೆ ಬರ್ತಾರ. ಒಳ್ಳೆ ವ್ಯಕ್ತಿಯನ್ನ ಫಾಲೋ ಮಾಡಿದ್ರೆ ಒಳ್ಳೆ ದಾರಿಗೆ ಬಂದೇ ಬರ್ತಾರೆ. ಮುಂದೆ ಬರುವಂತ ದಿನಗಳಲ್ಲಿ ಯೂತ್ಸ್ ಎಲ್ಲ ಬದಲಾಗ್ತಾರೆ. ರಾಜಕೀಯ ವ್ಯಕ್ತಿಗಳಿಗೆ ಪ್ರಶ್ನೆನೂ ಮಾಡ್ತಾರ, ರಾಜಕೀಯ ವ್ಯಕ್ತಿಗಳಿಗೆ ಬುದ್ಧಿನೂ ಕಲಿಸ್ತಾರೆ. ಇದು ನಮ್ಮ ಮುಂದಿನ ಜನರೇಷನ್. ನಮ್ಮ ಧರ್ಮಸ್ಥಳದ ವಿಚಾರವಾಗಿನೂ ಕೂಡ ಎಷ್ಟೋ ಷಡ್ಯಂತ್ರ ಮಾಡುವಂತ ವ್ಯಕ್ತಿಗಳು ಬಂದು ವಿಡಿಯೋಗಳನ್ನ ಮಾಡಿದ್ರು, ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಮಾಡಿದ್ರು. ಆದ್ರ ಈ ಕಾಂಗ್ರೆಸ್ ಸರ್ಕಾರ ಆ ತಪ್ಪು ಮಾಡಿರೋರು, ಸುಳ್ಳು ಹೇಳೋರ ವಿರುದ್ಧ ಕೇಸ್ ಮಾಡಿದ್ರು ಬಹಳಷ್ಟು ದಿನಗಳಾದ್ಮೇಲೆ. ಆದ್ರ ಅವ್ರ ಮಾತು ಕೇಳಿ ಅಲ್ಲಿ ತೆಗ್ಸಿದ್ರು. ಸರ್ಕಾರ ದುಡ್ಡನ್ನ ವೇಸ್ಟ್ ಮಾಡಿದ್ರು, ಯಾರೋ ಸುಳ್ಳು ಹೇಳಿದ್ರು ಅಂತ ಅವ್ರ ಮಾತನ್ನ ಕೇಳಿ ಇವ್ರು ವಿಫಲ ಆದ್ರು. ಆದ್ರ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕ ಒಂದ್ ಚೂರು ಕೂಡ ಧಕ್ಕೆ ಆಗ್ಲಿಲ್ಲ. ನಮ್ಮ ಕರ್ನಾಟಕದ ಧರ್ಮ ಕ್ಷೇತ್ರವಾಗಿರುವಂತ ಧರ್ಮಸ್ಥಳಕ್ಕ ಒಂದು ವಿಡಿಯೋ ಮುಖಾಂತರ, AI ವಿಡಿಯೋ ಮುಖಾಂತರ ಧಕ್ಕೆ ಮಾಡಿರುವಂತ ಸಮೀರ್ಗೂ ಕೂಡ ಈಗಲೂ ಕೂಡ ಇವ್ರು ಅರೆಸ್ಟ್ ಮಾಡಿಲ್ಲ. ಸರ್ಕಾರಕ್ಕ ಪ್ರಶ್ನೆ ಮಾಡಾಕತ್ತೀನಿ ನಾನು, ಸಮೀರ್ಗೆ ಇನ್ನೂ ಯಾಕೆ ನೀವು ಅರೆಸ್ಟ್ ಮಾಡಿಲ್ಲ ಹೇಳ್ರಿ? ನಮ್ ಜನಗಳು ಬದಲಾಗಬೇಕು. ಫಸ್ಟ್ ಆಫ್ ಆಲ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕ ನಾ ಹೇಳೋದು ಒಂದ, ಈ ಓಲೈಕೆ ರಾಜಕೀಯನ ಬಿಡ್ರಿ. ಒಂದು ಧರ್ಮವನ್ನು ಎತ್ತಿ ಹಿಡಿಬೇಕು, ಆ ಧರ್ಮದ ಜನರನ್ನ ನಮ್ಮ ವೋಟ್ ಬ್ಯಾಂಕಿಂಗ್ ಮಾಡ್ಕೋಬೇಕು ಅಂತ ಹೇಳಿ ನೀವು ಮಾಡ್ತಿರುವಂತ ಎಲ್ಲಾ ನಾಟಕಗಳನ್ನ ಕರ್ನಾಟಕದ ಜನರು ನೋಡಾಕತ್ತಾರ. ದಯವಿಟ್ಟು ಈಗ ಇಷ್ಟು ದಿನ ಏನ್ ಕರ್ನಾಟಕದೊಳಗ ನಮ್ಮ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ, ಧರ್ಮಕ್ಕ ಧಕ್ಕೆ ಮಾಡುವಂತ ಕೆಲಸವನ್ನ ಯಾರು ಮಾಡಾಕತ್ತಾರಲ್ಲ ಅಂತವ್ರ ಮೇಲೆ ಕಠಿಣವಾದ ಶಿಕ್ಷೆನ ಕೊಡಿಸುವಂತ ಕೆಲಸವನ್ನ ಮಾಡ್ರಿ. ನಮಸ್ಕಾರ, ಮತ್ತೆ ಸಿಗೋಣ.